ದೇವಸ್ಥಾನಕ್ಕೆ ಹೋಗಿ ಕಾರ್ಡ್ನ ಪೂಜೆ ಮಾಡಿಸ್ಕೊಂಡ್ ಬರ್ಬೇಕಾದ್ರೆ ಅಟ್ಲೀಸ್ಟ್ ಹಾಗಾದ್ರೆ ನಿಮ್ಮ ಕೋಪನ ರೊಟ್ಟಿ ಥರ ಅಲ್ಲೇ ತಟ್ಟಿ ಇಟ್ಟು ಬನ್ನಿ. ಈ ಡೆಂಟಲ್ ಸ್ಮೈಲ್ ಮಾಡ್ಕೊಂಡು ನಗಾಡ್ಕೊಂಡು ಮಾತಾಡ್ಸಿ, ಓಕೆನಾ? ಬರಲ್ಲ? ಕರೆದ್ರ ನಮ್ ಕೋಪ ಜಗಳ ನಮ್ಮಿಬ್ರು ಮಧ್ಯಾಹ್ನ ಇರ್ಲಿ. ಅಪ್ಪನಿಗೆ ಗೊತ್ತಾಗದ್ ಬೇಡ. ಗೊತ್ತಾದ್ರೆ ಗೊತ್ತಾಗದ್ ಬೇಡನಾ? ನೀವು ಕೋಪದಲ್ಲಿದ್ರೆ ಅಂತ ಹೇಳಿದ್ದೆ ನಿಮ್ಮಪ್ಪ. ಅಪ್ಪನ? ಹೌದು, ಆದ್ರೆ ತಪ್ಪು ನಂದಲ್ಲ, ನಿಮ್ದು. ನಮ್ಮ ಸಪ್ತಮಿ ಸುಳ್ಳು ಹೇಳಲ್ಲ ಅಂತ ಅನ್ಕೊಂಡು ನೀವು ಕ್ಯಾನ್ ಕೊಡಕ್ ಹೋಗಿದ್ದೀರಾ ಅಂತ ನಿಮ್ಮ ಅಪ್ಪನ ಹತ್ರ ಹೇಳ್ದೆ. ಅವ್ರಿಗೆಲ್ಲ ವಿಷಯ ಗೊತ್ತಾಗೋಗಿದೆ. ಕೊನೆಗೆ ನಿಮ್ ಸುಳ್ಳು ಸಿಕ್ಕಾಕೊಳ್ತು. ಅದನ್ನ ಸುಳ್ಳು ಅಂತ ಹೇಳಲ್ಲ, ಮ್ಯಾನೇಜ್ ಮಾಡೋದು ಅಂತಾರೆ. ಕನ್ನಡದಲ್ಲಿ ಅದನ್ನ ಸುಳ್ಳು ಅಂತಾನೆ ಹೇಳೋದು. ಏನಂದ್ರಿ? ಆಯ್ತು, ನನ್ನಿಂದ ತಪ್ಪಾಗಿದೆ. ನಾನು ಸಾರಿನೂ ಕೇಳ್ತಾ ಇದ್ದೀನಿ. ಬೇಕಾದ್ರೆ ಕಿವಿಡ್ಕೊಂಡ್ ಬಸ್ಗೆ ಹೊಡಿಬೇಕಾ ಹೇಳಿ, ಅದನ್ನು ಮಾಡೋಣ. ಹೊಡಿರಿ. ಈ ಶ್ರೀಮಂತ್ ಕುಮಾರ್ ಬಸ್ಕಿ ಹೊಡಿರಿ. ಸಪ್ತಮಿ ಅವರೇ, ನಾನೇನೋ ಸುಮ್ಮನೆ ತಮಾಷೆಗೆ ಹೇಳ್ದೆ. ಆದ್ರೆ ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಬಸ್ಕಿ ಹೊಡಿರಿ. ನಾನು ಬಸ್ಕಿನ? ಹೋಗಿಪ್ಪ, ತಮಾಷೆ ಎಲ್ಲ ಮಾಡ್ಕೊಂಡು ನೀವು. ತಮಾಷೆ ಅಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಹೊಡಿರಿ ಬಸ್ಕಿ. ಪಕ್ಕ? ಒಂದು, ಎರಡು, 9, 10. ಸಾಕು. ಮದ್ವೆ ಆಗೋ ಹುಡ್ಗ ಈ ತರ ಎಲ್ಲ ಬಸ್ಕಿ ಹೊಡೆದ್ರೆ ಚೆನ್ನಾಗಿರಲ್ಲ. ಏಯ್, ನನಗೆ ಅದೆಲ್ಲ ಮುಖ್ಯ ಅಲ್ಲ. ನಿಮ್ ಕೋಪ ಕಮ್ಮಿ ಆಗ್ಬೇಕು, ಅದೇ ಮುಖ್ಯ. ಕಮ್ಮಿ ಆಯ್ತು ತಾನೇ? ಅಷ್ಟು ಸಾಕು. ಮನೇಲಿ ಎಲ್ಲರೂ ದೇವಸ್ಥಾನ ಕರ್ಕೊಂಡು ಬನ್ನಿ, ಮಿಸ್ ಮಾಡ್ಬಿಡಿ. ಸರಿ, ಬರ್ತೀವಿ. ಬಾಯ್.